ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಿಮ್ಮ ಒಂದು ಮೊಬೈಲ್ ಬ್ಯಾಟರಿ ಬ್ಯಾಕಪ್ ಏನಾದರೂ ಕಡಿಮೆ ಟೈಮ್ ಬರ್ತಿದ್ರೆ, ಮೊಬೈಲ್ ಹೊಸದ್ರಲ್ಲಿ ಮೊಬೈಲ್ ಸ್ಟಾರ್ಟಿಂಗಲ್ಲಿ ಒಂದಿನ ಕಂಪ್ಲೀಟಾಗಿ ಚಾರ್ಜ್ ಬರ್ತಾಯಿತ್ತು. ಆದರೆ ಇವಾಗ ಬೆಳಿಗ್ಗೆ ಚಾರ್ಜ್ ಮಾಡಿದ್ರೆ ಮಧ್ಯಾಹ್ನ ಅನ್ನೋಷ್ಟರಲ್ಲಿ ಕಂಪ್ಲೀಟಾಗಿ ಚಾರ್ಜ್ ಖಾಲಿ ಆಗ್ತಿದ್ರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ 3 ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ 3 ಸೆಟ್ಟಿಂಗ್ಸ್ಗಳು ನೀವೇನಾದರೂ ತಪ್ಪದೇ ಮಾಡಿಕೊಂಡ್ರೆ, ಹ್ಯಾಸ್ ಇಟ್ ಈಸ್ ನಾನು ಯಾವ ಥರ ಹೇಳ್ತೀನಿ ಆ ಥರ ನೀವೇನಾದರೂ ಇವು 3 ಸೆಟ್ಟಿಂಗ್ಸ್ ಏನಾದರೂ ಮಾಡಿಕೊಂಡ್ರೆ ಮೊಬೈಲ್ ಹೊಸದ್ರಲ್ಲಿ ನಿಮ್ಮ ಒಂದು ಮೊಬೈಲ್ ಚಾರ್ಜ್ ಯಾವ ಥರ ಬರ್ತಾಯಿತ್ತು ಅದೇ ಥರ ತಿರ್ಗಾ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ್ಯಾವ ಸೆಟ್ಟಿಂಗ್ಸು ವಿಡಿಯೋನ ಕೊನೆವರೆಗೂ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ತುಂಬ ಸಿಂಪಲ್ ಸೆಟ್ಟಿಂಗ್ಸ್ ಇರುವಂಥದ್ದು. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಕ್ಕಪ್ಪ ಅಂದರೆ ಡೈಲಿ ಇದೇ ಥರ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಟೈಮನ್ನು ವೇಸ್ಟ್ ಮಾಡದೆ ಡೈರೆಕ್ಟಾಗಿ ಟಾಪಿಕ್ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ಮೊಬೈಲ್ ಹೊಸದ್ರಲ್ಲಿ ನೀವು ಮೊಬೈಲ್ ಪರ್ಚೇಸ್ ಮಾಡಿದಾಗ ಸ್ಟಾರ್ಟಿಂಗ್ ಒಂದಿನ ಕಂಪ್ಲೀಟಾಗಿ ಚಾರ್ಜ್ ಬರುತ್ತೆ, ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರುತ್ತೆ. ಆದರೆ ಮೊಬೈಲ್ ಯೂಸ್ ಮಾಡ್ತಾ 6 ತಿಂಗಳು 1 ವರ್ಷ ಆದಮೇಲೆ ಮೊಬೈಲ್ ಬ್ಯಾಟ್ರಿ ಬ್ಯಾಕಪ್ ಕಡಿಮೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಬೇಗನೆ ಚಾರ್ಜ್ ಖಾಲಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಮೊದಲ ಸೆಟ್ಟಿಂಗ್ ಯಾವುದಪ್ಪ ಅಂದರೆ, ಮೊದಲನೇದಾಗಿ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ನೀವು ಯಾವುದೇ ಒಂದು ಮೊಬೈಲ್ ಕಂಪನಿ ಯೂಸ್ ಮಾಡಿ, ವಿವೋ, ಓಪ್ಪೋ, ಐಫೋನ್ ಯಾವುದೇ ಒಂದು ಯೂಸ್ ಮಾಡಿ ಸ್ನೇಹಿತರೆ, ಯಾವುದೇ ಒಂದು ಬ್ರ್ಯಾಂಡ್ ಮೊಬೈಲ್ ನೀವು ಯೂಸ್ ಮಾಡ್ತಾ ಇರಿ, ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಸೆಟ್ಟಿಂಗ್ಸ್ ಸರ್ಚ್ ಬಾರ್ನಲ್ಲಿ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಂಡಿರ್ತಾರಲ್ಲ ನಿಮ್ಮ ಒಂದು ಮೊಬೈಲಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ನಲ್ಲಿ ಲೊಕೇಶನ್ ಅಂತ ಸರ್ಚ್ ಮಾಡಿ. ಲೊಕೇಶನ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಆಪ್ಷನ್ ಬರುತ್ತೆ ಲೊಕೇಶನ್ ಸರ್ವಿಸಸ್ ಅಂತ. ಈ ಒಂದು ಲೊಕೇಶನ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಲಾಸ್ಟಲ್ಲಿ ವೈಫೈ ಸ್ಕ್ಯಾನಿಂಗ್ ಆನ್ ಇರುತ್ತೆ, ಆಫ್ ಮಾಡ್ಕೊಳ್ಳಿ. ಇಲ್ಲಿ ಬ್ಲೂಟೂತ್ ಸ್ಕ್ಯಾನಿಂಗ್ ಕೂಡ ಆನ್ ಇರುತ್ತೆ, ಆಫ್ ಮಾಡ್ಕೊಳ್ಳಿ. ಈ ಎರಡು ವೈಫೈ ಸ್ಕ್ಯಾನಿಂಗ್ ಮತ್ತು ಬ್ಲೂಟೂತ್ ಸ್ಕ್ಯಾನಿಂಗು ಆನ್ ಇದ್ದರೆ ಆಫ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತಪ್ಪ ಅಂದರೆ ನಿಮ್ಮ ಒಂದು ಮೊಬೈಲ್ ನಿಯರ್ ಬೈ ಡಿವೈಸಸ್, ವೈಫೈ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ಯಾವುದೇ ಒಂದು ಡಿವೈಸ್ ಇದ್ದರೂ 24/7 24 ಅವರ್ಸ್ ನಿಮ್ಮ ಒಂದು ಮೊಬೈಲ್ ನಿಮಗೆ ಗೊತ್ತಾಗದೇ ಇರೋ ಥರ ಬ್ಯಾಕ್ಗ್ರೌಂಡಲ್ಲಿ ಸ್ಕ್ಯಾನ್ ಆಗ್ತಾನೆ ಇರುತ್ತೆ ಸ್ನೇಹಿತರೆ. ಅದಕ್ಕೆ ನಿಮ್ಮ ಒಂದು ಮೊಬೈಲಲ್ಲಿ ಈ ಒಂದು ವೈಫೈ ಸ್ಕ್ಯಾನಿಂಗ್, ಬ್ಲೂಟೂತ್ ಸ್ಕ್ಯಾನಿಂಗ್ ಆನ್ ಇರೋದ್ರಿಂದ ನಿಮ್ಮ ಒಂದು ಮೊಬೈಲ್ ಸುತ್ತಮುತ್ತ ಯಾವುದೇ ಒಂದು ಡಿವೈಸ್ ಇದ್ದರೂ, ನಿಮ್ಮ ಒಂದು ಮೊಬೈಲ್ ಸುತ್ತಮುತ್ತ ಯಾವುದೇ ಒಂದು ಬ್ಲೂಟೂತ್ ಡಿವೈಸ್ ಆಗಿರ್ಬೋದು, ವೈಫೈ ಡಿವೈಸ್ ಇದ್ದರೂ 24/7 ಸ್ಕ್ಯಾನಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ. ಅದಕ್ಕೆ ನಿಮಗೆ ಬೇಕಾದಾಗ ಮಾತ್ರ ಈ ಥರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ಬಿಟ್ಟು ವೈಫೈಯನ್ನು ಆನ್ ಮಾಡ್ಕೊಳ್ಳಿ. ಮಿಕ್ಕಿದ ಟೈಮಲ್ಲೆಲ್ಲ ಆಫ್ ಇದ್ದರೆ ನಿಮಗೆ ಬೆಟರ್ ಸ್ನೇಹಿತರೆ. ನಿಮಗೆ ಬೇಕಾದ ಟೈಮಲ್ಲೆಲ್ಲ ಇಲ್ಲಿ ಸ್ಕ್ಯಾನಿಂಗ್ ಆನ್ ಮಾಡ್ಕೋಬೋದು. ವೈಫೈ ಆಗಿದ್ದರೆ ಈ ಥರ ವೈಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಲೂಟೂತ್ ಏನಾದರೂ ಬೇಕಿದ್ದರೆ ಬ್ಲೂಟೂತ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಥರ ಆನ್ ಮಾಡ್ಕೋಬೋದು. ಇದನ್ನು 24/7 ಇರೋದನ್ನು ಆಫ್ ಮಾಡ್ಕೊಳ್ಳಿ. ಇದರಿಂದ ಯಾವುದೇ ಥರ ಯೂಸ್ ಇಲ್ಲ, ಸುಮ್ಮನೆ ಬ್ಯಾಟ್ರಿ ವೇಸ್ಟ್ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ ಬಂದುಬಿಟ್ಟು ನಿಮ್ಮ ಒಂದು ಫೋನ್ ಡಿಸ್ಪ್ಲೇದಲ್ಲಿ ಇರುವಂಥದ್ದು. ಮತ್ತು ನಿಮ್ಮ ಒಂದು ಮೊಬೈಲ್ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್ಸಲ್ಲಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಸ್ಕ್ರೀನ್ ಟೈಮ್ ಔಟ್ ಅಂತ ಇರುತ್ತೆ. ಇದನ್ನು ನಿಮ್ಮ ಒಂದು ಫೋನಲ್ಲಿ 15 ಸೆಕೆಂಡ್ಗಾದರೂ ಇಟ್ಕೊಳ್ಳಿ, 30 ಸೆಕೆಂಡ್ಗಾದರೂ ಇಟ್ಕೊಳ್ಳಿ. ಸ್ಕ್ರೀನ್ ಟೈಮ್ ಔಟ್ ಅಂದರೆ ನೀವು ಮೊಬೈಲ್ ಯೂಸ್ ಮಾಡ್ತಿರೋ ಟೈಮಲ್ಲಿ, ನೀವು ಮೊಬೈಲ್ ಯೂಸ್ ಮಾಡದೇ ಇರೋ ಟೈಮಲ್ಲಿ, ಇವಾಗ ಆಫೀಸಲ್ಲಿ ಆಗಿರ್ಬೋದು, ಹೊರಗಡೆ ಎಲ್ಲಾದರೂ ಮೊಬೈಲ್ ಇಟ್ಬಿಟ್ಟು ಹೋಗಿದ್ರೆ ಲಾಕ್ ಮಾಡೋದು ನಿಮಗೆ ನೆನಪಿಲ್ಲಪ್ಪ ಅಂದರೆ ವಿದಿನ್ 15 ಸೆಕೆಂಡ್ಸ್ ಆಗಿರ್ಬೋದು, 30 ಸೆಕೆಂಡ್ಸಲ್ಲಿ ಲಾಕ್ ಆಗುತ್ತೆ. ಇದರಿಂದ ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಬ್ಯಾಕಪ್ ಕೂಡ ಜಾಸ್ತಿ ಟೈಮ್ ಬರೋದಕ್ಕೆ ಚಾನ್ಸ್ ಆಗುತ್ತೆ. ಇನ್ನು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಸ್ಕ್ರೀನ್ ರಿಫ್ರೆಶ್ ರೇಟ್ ಅಂತ ಇರುತ್ತೆ. ಸ್ಕ್ರೀನ್ ರಿಫ್ರೆಶ್ ರೇಟ್ ನಿಮ್ಮ ಫೋನಲ್ಲಿ ಗೊತ್ತಾಗಲಿಲ್ಲಪ್ಪ ಅಂದರೆ ಫೋನ್ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಸ್ಕ್ರೀನ್ ರಿಫ್ರೆಶ್ ರೇಟ್ ಅಂತ ಜಸ್ಟ್ ಈ ಥರ ಟೈಪ್ ಮಾಡಿ. ಸ್ಕ್ರೀನ್ ರಿಫ್ರೆಶ್ ರೇಟ್ ಅಂತ ಟೈಪ್ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಫೋನಲ್ಲಿ 60 ಹರ್ಟ್ಸ್, 90 ಹರ್ಟ್ಸ್, 120 ಹರ್ಟ್ಸ್ ಈ ಥರ ಬೇರೆ ಬೇರೆ ಆಪ್ಷನ್ಸ್ಗಳಿದ್ರೆ 60 ಹರ್ಟ್ಸ್ಗೆ ಸೆಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಒಂದು ಫೋನಲ್ಲಿ 120 ಹರ್ಟ್ಸ್, 90 ಹರ್ಟ್ಸ್ ಇದ್ದರೆ 60 ಹರ್ಟ್ಸ್ ಯಾವುದು ಕಡಿಮೆ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ನೀವೇನಾದರೂ ಗೇಮಿಂಗ್ ಪರ್ಪಸ್ ಮೊಬೈಲ್ ಯೂಸ್ ಮಾಡಲ್ಲ, ಡೈಲಿ ವಾಟ್ಸಪ್, ಇನ್ಸ್ಟಾಗ್ರಾಮ್ ಈ ಥರ ನಾರ್ಮಲ್ ಮೊಬೈಲ್ ಯೂಸ್ ಮಾಡ್ತೀರಪ್ಪ ಅಂದರೆ, ಜಾಸ್ತಿ ಏನು ಮೊಬೈಲ್ ರಫ್ ಯೂಸ್ ಮಾಡಲ್ಲಪ್ಪ ಅಂದರೆ, ಗೇಮಿಂಗ್ ಪರ್ಪಸ್ ಯೂಸ್ ಮಾಡಲ್ಲ ಅಂದರೆ 60 ಹರ್ಟ್ಸ್ಗೆ ಸೆಟ್ ಮಾಡ್ಕೊಳ್ಳಿ. ನೀವೇನಾದರೂ ಗೇಮ್ ಮಾಡೋ ಟೈಮಲ್ಲಿ ಮತ್ತೆ 120 ಹರ್ಟ್ಸ್ ರಿಫ್ರೆಶ್ ರೇಟ್ಗೆ ಸೆಟ್ ಮಾಡ್ಕೊಳ್ಳಿ. 60 ಹರ್ಟ್ಸ್ಗೆ ಸೆಟ್ ಮಾಡೋದ್ರಿಂದ ನಿಮ್ಮ ಒಂದು ಫೋನ್ ತುಂಬ ಪವರ್ಫುಲ್, ತುಂಬ ಗೇಮಿಂಗ್ ಮೋಡ್ ಆಗಿರ್ಬೋದು ಆನ್ ಇರೋದಿಲ್ಲ ಸ್ನೇಹಿತರೆ. ಇದರಿಂದ ಮತ್ತೆ ನಿಮ್ಮ ಒಂದು ಫೋನ್ ಲ್ಯಾಗ್ ಆಗೋದಿಲ್ಲ, ಲ್ಯಾಗ್ ಅಂತೂ ಆಗೋದಿಲ್ಲ. 60 ಹರ್ಟ್ಸ್ಗೆ ಸೆಟ್ ಮಾಡಿಕೊಂಡ್ರೆ ಲ್ಯಾಗ್ ಆಗೋಲ್ಲ. ಸುಮ್ಮನೆ ನಾರ್ಮಲ್ ಯೂಸ್ ಮಾಡ್ತಿದ್ರೆ ಈ 60 ಹರ್ಟ್ಸ್ ಸೆಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ ಬಂದುಬಿಟ್ಟು ನಿಮ್ಮ ಒಂದು ಫೋನಲ್ಲಿ ಅಬೌಟ್ ಫೋನಲ್ಲಿ ಸಾಫ್ಟ್ವೇರ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಿಲ್ಡ್ ನಂಬರ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಬಿಲ್ಡ್ ನಂಬರ್ ಮೇಲೆ 7 ಸಲ ಟ್ಯಾಪ್ ಮಾಡಿ. ಬಿಲ್ಡ್ ನಂಬರ್ ನಿಮಗೆ ಸಿಗಲಿಲ್ಲಪ್ಪ ಅಂದರೆ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸ್ ಸರ್ಚ್ ಬಾರ್ ಓಪನ್ ಮಾಡ್ಕೊಂಡ್ಬಿಟ್ಟು ಬಿಲ್ಡ್ ನಂಬರ್ ಅಂತ ಟೈಪ್ ಮಾಡಿ.
ಬಿಲ್ಡ್ ನಂಬರ್ ಅಂತ ಟೈಪ್ ಮಾಡಿದಾಗ ಈ ಥರ ಆಪ್ಷನ್ ಬರುತ್ತೆ. ಈ ಒಂದು ಬಿಲ್ಡ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಬಿಲ್ಡ್ ನಂಬರ್ ಮೇಲೆ 7 ಸಲ ಟ್ಯಾಪ್ ಮಾಡಿದಾಗ URI ನೌ ಡೆವಲಪರ್ ಅಂತ ಬರುತ್ತೆ. ಮತ್ತು ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸನ್ನು ಎಲ್ಲ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನಿಮ್ಮ ಒಂದು ಫೋನ್ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ಸರ್ಚ್ ಬಾರ್ನಲ್ಲಿ ಡೆವಲಪರ್ ಆಪ್ಷನ್ ಅಂತ ಸರ್ಚ್ ಮಾಡಿ. ಏನಂತ ಡೆವಲಪರ್ ಆಪ್ಷನ್ ಅಂತ ಸರ್ಚ್ ಮಾಡಿ. ಡೆವಲಪರ್ ಆಪ್ಷನ್ಸ್ ಅಂತ ಸರ್ಚ್ ಮಾಡಿಬಿಟ್ಟು ಇಲ್ಲಿ ಡೆವಲಪರ್ ಆಪ್ಷನ್ ಆಫ್ ಇದ್ದರೆ ಆನ್ ಮಾಡ್ಕೊಳ್ಳಿ. ಈ ಒಂದು ಡೆವಲಪರ್ ಆಪ್ಷನ್ ಮೇಲ್ಗಡೆ ಆಫ್ ಇರುವಂಥದ್ದು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ನಮಗೊಂದು ಆಪ್ಷನ್ ಕಾಣುತ್ತೆ. ಈ ಒಂದು ಡೆವಲಪರ್ ಆಪ್ಷನ್ಸಲ್ಲಿ ತುಂಬ ಆಪ್ಷನ್ ಇರುವಂಥದ್ದು. ನಿಧಾನವಾಗಿ ಕೆಳಗಡೆ ಪೇಷನ್ಸಿಂದ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ನಿಧಾನವಾಗಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ನಮಗೊಂದು ಆಪ್ಷನ್ ಕಾಣುತ್ತೆ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂತ. ಈ ಒಂದು ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟು ಸ್ಟ್ಯಾಂಡರ್ಡ್ ಲಿಮಿಟ್ಗೆ ಸೆಟ್ ಆಗಿರುತ್ತೆ. ಇದನ್ನು ನೋ ಬ್ಯಾಕ್ಗ್ರೌಂಡ್ ಪ್ರೊಸೆಸಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಒಂದು ಫೋನ್ನಲ್ಲಿ ಬ್ಯಾಕ್ಗ್ರೌಂಡ್ ಆ್ಯಪ್ಸ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಏನಾದರೂ ಇಂಟರ್ನೆಟ್ ಆಗಿರ್ಬೋದು, ಈ ಥರ ಬ್ಯಾಕ್ಗ್ರೌಂಡಲ್ಲಿ ವರ್ಕ್ ಆಗೋದು ಸ್ಟಾಪ್ ಆಗುತ್ತೆ. ಇದರಿಂದ ಮತ್ತೆ ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇಷ್ಟು 3-4 ಸೆಟ್ಟಿಂಗ್ಸ್ ಮಾಡಿಕೊಂಡ್ರೆ ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಬ್ಯಾಕಪ್ ಮೊದಲು ಮೊಬೈಲ್ ಹೊಸದರಲ್ಲಿ ಯಾವ ಥರ ಬರ್ತಾಯಿತ್ತು ಅದೇ ಥರ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಕಂಪ್ಲೀಟಾಗಿ ಒಂದಿನ ಬರುತ್ತೆ. ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಬ್ಯಾಕಪ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ, ಏನೇ ಒಂದು ಡೌಟ್ಸ್ ಇದ್ರೂ ಕೆಳಗಡೆ ಕಾಮೆಂಟ್ ಮಾಡಿ. ಏನೇ ಒಂದು ಡೌಟ್ಸ್ ಇದ್ರೂ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಎಲ್ಲ ಒಂದು ಕಾಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ತೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನೀವು ಯಾವ ಒಂದು ಮೊಬೈಲ್ ಯೂಸ್ ಮಾಡ್ತೀರಾ ಅಂತಲೂ ಕೂಡ ಕಾಮೆಂಟ್ ಮಾಡಿ. ಯೂಸ್ಫುಲ್ ಅಂತ ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಅಂತ ಕಾಮೆಂಟ್ ಕೂಡ ಮಾಡಿ. ಮರೀದೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದೇ ಹಾಗೆ ಹೊರಟೋಗ್ಬಿಡ್ತಾರೆ. ಅದಕ್ಕೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.